ದಿನಗಳಿಂದ ಈ ನಾವು ತಿನ್ನುವಂಥ ವಸ್ತುಗಳಾಗಿರ್ಬೋದು, ಬಳಕೆ ಮಾಡುವಂಥ ವಸ್ತುಗಳಾಗಿರ್ಬೋದು, ಅದಕ್ಕೆ ಬಳಕೆ ಮಾಡ್ತಾ ಇರುವಂಥ ಕಲರ್ಗಳಾಗಿರ್ಬೋದು, ಇದರಿಂದ ತೀರ ರೀತಿಯಾದಂಥ ಆರೋಗ್ಯ ಸಮಸ್ಯೆಗೆ ಎದುರಾಗತ್ತೆ ಅಂತ ಕೆಲವು ವಸ್ತುಗಳನ್ನು ಬ್ಯಾನ್ ಮಾಡೋ ಕೆಲಸವನ್ನು ಮಾಡಲಾಗ್ತಾ ಇದೆ. ಗೋಬಿಗೆ ಸಿಕ್ಕಾಪಟ್ಟೆ ಕಲರ್ ಹಾಕ್ತಾರೆ, ಕಬಾಬಿಗೆ ಸಿಕ್ಕಾಪಟ್ಟೆ ಕಲರ್ ಹಾಕ್ತಾರೆ, ಬಟಾಣಿಗೆ, ಹಸಿರು ಬಟಾಣಿಗೂ ಕೂಡ ಕಲರ್ ಹಾಕ್ತಾರೆ. ಇದರಿಂದ ನಮ್ಮ ಆರೋಗ್ಯ ಹದಗೆಡುತ್ತೆ. ಇಡ್ಲಿಗೆ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಈ ಥರದ್ದು ಎಲ್ಲದನ್ನ ನೀವು ನೋಡ್ತಾ ಇದ್ರಿ, ಕೇಳ್ತಾ ಇದ್ರಿ. ಹಾಗಾಗಿ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅನ್ನುವಂಥ ಒಂದು ಗೊಂದಲ ಕೂಡ ಆಗಿತ್ತು. ಬಟ್ ಈಗ ಫೈನಲಿ ಯಾರ್ಯಾರು ಟ್ಯಾಟೋ ಹಾಕಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರೋ ಅಥವಾ ಈಗ ಯಾರ್ಯಾರು ಟ್ಯಾಟೋ ಹಾಕಿಸ್ಕೊಂಡಿದ್ದೀರೋ ಎಲ್ರೂ ಈ ಸುದ್ದಿಯನ್ನು ನೋಡಲೇಬೇಕಾಗತ್ತೆ. ಟ್ಯಾಟೋ ಹಾಕಿಸ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಳಿ. ಟ್ಯಾಟೋಗೆ ಬಳಸುವಂಥ ಇಂಕ್ ಇದೆಯಲ್ಲ, ಈ ಇಂಕಲ್ಲೂ ಕೂಡ ಕೆಲವು ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಇದರಿಂದ ನಾವು ಆ ಇಂಕ್ ಮುಖಾಂತರವಾಗಿ ಟ್ಯಾಟೋ ಹಾಕೋದ್ರಿಂದ ದೇಹದ ಒಳಗೆ ಆ ಇಂಕ್ ಹೋಗೋದ್ರಿಂದ, ಆ ರಾಸಾಯನಿಕ ಹೋಗೋದ್ರಿಂದ ಚರ್ಮ ರೋಗ ಸೇರಿದಂತೆ ಕೆಲವು ಮಾರಣಾಂತಿಕ ಕಾಯಿಲೆಗಳು, ಕ್ಯಾನ್ಸರ್ ಸೇರಿದಂತೆ ಇನ್ನೂ ಬೇರೆ ಬೇರೆ ಕಾಯಿಲೆಗಳು ಬರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ ಕಾರಣಕ್ಕಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೇಂದ್ರಕ್ಕೊಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಈ ಇಂಕ್ ಅನ್ನ ಬ್ಯಾನ್ ಮಾಡ್ಬಿಡಿ ಅಂತ. ಈಗ ಎಲ್ಲಿ ನೋಡಿದ್ರು ಟ್ಯಾಟೋ ಹಾವಳಿ ಆಲ್ಮೋಸ್ಟ್ ತುಂಬಾ ಜನ ಹಾಕಿಸ್ಕೊಂಡು ಬಿಟ್ಟಿದ್ದಾರೆ. ಇನ್ ಕೆಲವರು ಹಾಕಿಸ್ಕೋಬೇಕು ಅಂತ ಇದ್ದಾರೆ. ಇನ್ ಕೆಲವರು ಹಾಕಿಸ್ಕೊಂಡಿರೋ ಟ್ಯಾಟೋಗೆ ಇನ್ನೊಂದೇನಾದ್ರು ಡಿಸೈನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ. ಹಾಗಾಗಿ ಟ್ಯಾಟೋ ಹಾಕಿಸ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನ ಯೋಚನೆ ಮಾಡಿ. ಈ ಕಾಂತಿವರ್ಧಕ ಅಂದ್ರೆ ನಾವು ಈ ಮೇಕಪ್ಪಿಗಂತ ಬಳಕೆ ಮಾಡ್ಕೊಂತೀವಿ ನೋಡಿ, ಕ್ರೀಮ್ಗಳಾಗಿರ್ಬೋದು ಅಥವಾ ಫೌಂಡೇಶನ್ಸ್ ಆಗಿರ್ಬೋದು, ಪೌಡರ್ಸ್ ಆಗಿರ್ಬೋದು, ಲಿಪ್ಸ್ಟಿಕ್ಸ್ ಆಗಿರ್ಬೋದು, ಇದೆಲ್ಲದಕ್ಕೂ ಒಂದು ಮಾನದಂಡ ಅಂತ ಇದೆ. ಅಂದರೆ ಇಷ್ಟಿಷ್ಟು ಲೆವೆಲಲ್ಲಿ ಇಷ್ಟಿಷ್ಟು ಕೆಮಿಕಲ್ಸ್ ಯೂಸ್ ಮಾಡಬೇಕು ಅಂತ ಆ ಕಾಂತಿವರ್ಧಕಗಳನ್ನು ನಾವು ಯೂಸ್ ಮಾಡ್ಬೋದು. ಆದರೆ ಈ ಇಂಕಿಗೆ ಮಾನದಂಡ ಅನ್ನೋದೇ ಇಲ್ಲ. ಯಾವ ಇಂಕನ್ನು ಬಳಕೆ ಮಾಡಬೇಕು, ಅದರಲ್ಲಿ ಎಷ್ಟು ಕೆಮಿಕಲ್ ಇರಬೇಕು, ಎಷ್ಟು ಪರ್ಸೆಂಟೇಜ್ ಇರಬೇಕು, ಇದು ಯಾವುದೇ ಮಾನದಂಡಗಳು ಇಲ್ಲ. ನೀವು ಯಾವುದಾದ್ರೂ ಒಂದು ಮೆಡಿಕಲಿಗೆ ಹೋಗಿ ನೀವು ಒಂದು ಕ್ರೀಮ್ ತಗೊಳ್ತೀರಾ ಅಂತಂದರೆ ಅದು ಬ್ಯಾಕ್ ಸೈಡಲ್ಲಿ ಬರೆದಿರ್ತಾರೆ ಯಾವ ಯಾವ ಕೆಮಿಕಲ್ ಎಷ್ಟೆಷ್ಟು ಪರ್ಸೆಂಟೇಜ್ ಹಾಕಿದ್ದಾರೆ ಅಂತ. ಅಂದ್ರೆ ಆ ಕಾಂತಿ ವರ್ಧಕಗಳಿಗೂ ಕೂಡ ಒಂದು ಮಾನದಂಡ ಅನ್ನೋ ಒಂದು ರೂಲ್ಸ್ ಇದೆ. ಆದ್ರೆ ಇದಕ್ಕೆ ಯಾವುದೇ ರೀತಿಯಾದಂಥ ಮಾನದಂಡ ಇಲ್ಲ. ನಾವು ಟ್ಯಾಟೋ ಹಾಕಿಸ್ಕೊಳ್ಬೇಕಾದ್ರೆ ಅವ್ರ ಹತ್ರ ನಾವು ಹೋಗಿ ಕೇಳೋದು ಇಲ್ಲ, ಇದು ಯಾವ ಕಂಪ್ನಿ ಇಂಕು, ಇದು ಎಷ್ಟು ಪರ್ಸೆಂಟೇಜ್ ಈ ರಾಸಾಯನಿಕ ಇದ್ರಲ್ಲಿ ಬಳಕೆ ಮಾಡಿದ್ದೀರಾ, ನಾವು ಯಾರು ಕೇಳೋದು ಇಲ್ಲ, ಕೇಳೂ ಇಲ್ಲ. ಆದರೆ ಅದೆಲ್ಲವೂ ಕೂಡ ನಮ್ಮ ದೇಹದ ಒಳಗಡೆ ಹೋಗಿ ಮಾರಣಾಂತಿಕ ಕಾಯಿಲೆಯನ್ನ, ಚರ್ಮ ರೋಗವನ್ನ ತರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿಯೇ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಕೇಂದ್ರಕ್ಕೊಂದು ಮನವಿ ಮಾಡ್ಕೊಂಡಿದ್ದಾರೆ. ಒಂದು, ಈ ಇಂಕ್ ಅನ್ನ ಬ್ಯಾನ್ ಮಾಡ್ಬಿಡಿ, ಈ ಇಂಕೆ ಬೇಡ. ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಟ್ಯಾಟೋ ಬಳಕೆ ಮಾಡ್ಕೊಂಡ್ಲೇಬೇಕು ಅನ್ನೋದೇನಾದ್ರೂ ಇದ್ರೆ ಅದಕ್ಕೊಂದು ಮಾನದಂಡ ತನ್ನಿ. ಇದೇ ತರದ ರಾಸಾಯನಿಕ ವಸ್ತುಗಳನ್ನ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ, ಇಷ್ಟೇ ಪರ್ಸೆಂಟೇಜ್ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ, ಇಷ್ಟೇ ಪರ್ಸೆಂಟೇಜ್ ಬಳಕೆ ಮಾಡ್ಕೊಳ್ಬೇಕು, ಇದರಿಂದ ಏನು ಸಮಸ್ಯೆ ಇಲ್ಲ ಅನ್ನೋದೊಂದು ಮಾನದಂಡವನ್ನ ತನ್ನಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಬಹಳ ಹುಷಾರಾಗಿರ್ಬೇಕು. ನಾವು ತಿನ್ನುವಂತ ಐಟಮ್ಸ್ಗಳಾಗಿರ್ಬೋದು, ನಾವು ಬಳಕೆ ಮಾಡ್ಕೊಳ್ಳುವಂಥ ವಸ್ತುಗಳಾಗಿರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳು ನಾವು ಈ ಲಿಪ್ಸ್ಟಿಕ್ಕು, ಐಲೈನರ್ಸು ಅಥವಾ ಪೌಡರು ಈ ಥರದ್ದು ಏನು ಯೂಸ್ ಮಾಡ್ತಾ ಇದ್ದೀವೋ ಇದರಲ್ಲೂ ಕೂಡ ಕೆಮಿಕಲ್ ಅತಿ ಆಗಿರೋದ್ರಿಂದ ದಿನನಿತ್ಯ ನೀವು ಒಂದು 6 ಅವರ್ಸ್ಗಿಂತ ಜಾಸ್ತಿ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ನಿಮ್ಮ ದೇಹದ ಒಳಗಡೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ರಾಸಾಯನಿಕ ಕೆಮಿಕಲ್ ಹೋಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ನೀವು ಏನೇ ಬಳಕೆ ಮಾಡ್ಕೊಳ್ಬೇಕಾದ್ರೂ ಕೂಡ ಅದಕ್ಕೆ ಅಂತ ಒಂದು ಮಾನದಂಡ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದು ಆ ಥರದ್ದು ಇದೆಯಾ, ನಾವು ಬಳಕೆ ಮಾಡ್ಕೊಳ್ತಿರೋ ವಸ್ತು ಅಂತ ನೋಡಿ, ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅದನ್ನು ಬಳಕೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಮ್ಮ ಆರೋಗ್ಯವನ್ನು ನಮ್ಮ ಕೈಯಾರೆ ನಾವು ಹಾಳು ಮಾಡ್ಕೊಳ್ತೀವಿ. ಆಲ್ರೆಡಿ ನಾವು ಈಗಿನ ಜನ್ರೇಷನ್ ಅವರು ಒಂದು 60 ವರ್ಷ ಬದುಕಿದ್ರೆ ಹೆಚ್ಚು ಅಂತ ಅನ್ಕೊಳ್ತಾ ಇದ್ದೀವಿ. ಅದರಲ್ಲೂ ನಾವು ಬೆಂಗಳೂರಂತ ನಗರದಲ್ಲಿ ಇದ್ದೀವಿ ಅಂತಂದರೆ ನಮ್ದು 5 ವರ್ಷ ಅಲ್ಲೇ ಕಮ್ಮಿ ಆಗಿರುತ್ತೆ. ಈ ಟ್ರಾಫಿಕ್ಕು, ಈ ಹೊಗೆ, ಇನ್ನೊಂದು ಮತ್ತೊಂದರಲ್ಲಿ. ಅದರಲ್ಲೂ ಈಗ ಕೆಮಿಕಲ್ ಇರುವಂಥದ್ದನ್ನ ಟ್ಯಾಟೂ, ಲಿಪ್ಸ್ಟಿಕ್ಕು, ಈ ಪ್ಲಾಸ್ಟಿಕ್ ಬಳಕೆ ಮಾಡಿರುವಂಥ ಇಡ್ಲಿ, ಇದನ್ನೆಲ್ಲ ನಾವು ಯೂಸ್ ಮಾಡ್ತಾ ಇದ್ದೀವಿ. ಗೋಬಿ, ಕಬಾಬು ತಿಂತಾ ಇದ್ದೀವಿ ಅಂತಂದರೆ ಒಂದು 10 ವರ್ಷ ಕಮ್ಮಿ ಆಗಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಮುಂದಿನ ಸುದ್ದಿ ನೋಡೋದು. ಕರ್ನಾಟಕದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಏನಂತಂದ್ರೆ ಅಧಿಕಾರಕ್ಕೆ ಬಂತು, ಅವಾಗಿಂದ ಏನಂತಂದರೆ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕ್ಷಿಪ್ರ ಕ್ರಾಂತಿ ಅಂತಲೇ ಹೇಳಬಹುದು. ದಿನೇಶ್ ಗುಂಡೂರಾವ್ ಆಗಿರಬಹುದು, ಸಿದ್ದರಾಮಯ್ಯ ಸರ್ಕಾರ ಆಗಿರಬಹುದು, ಕೆಲವೊಂದಿಷ್ಟು ಉತ್ಪನ್ನಗಳ ಮೇಲೆ, ಅಂದರೆ ಈಗ ಆರೋಗ್ಯ ಕ್ಷೇತ್ರಗಳಲ್ಲಿ ಏನಂತಂದರೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟನ್ನು ಮಾಡ್ತಾ ಇದ್ದಾರೆ. ಜನರಿಗೆ ಅವೇರ್ನೆಸ್ ಅಂದರೆ ಮುಂಜಾಗ್ರತೆ ಕ್ರಮಗಳಿಗೆ ಜನರಿಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಗೋಬಿ ಆಗಿರಬಹುದು. ಮೊದಲೆಲ್ಲ ಗೋಬಿ ಜಾಸ್ತಿ ತಿಂತಾ ಇದ್ರು, ಗೋಬಿ ಬ್ಯಾನ್ ಆಗಬೇಕು ಅಂತಂದಾಗ ಗೋಬಿಯನ್ನು ಕೂಡ ಬ್ಯಾನ್ ಮಾಡಿದ್ರು. ಜನರು ಎಷ್ಟೇ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಜನರ ಆರೋಗ್ಯವೇ ನಮಗೆ ಮುಖ್ಯ ಅಂತಂದ್ಬಿಟ್ಟು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಏನಂತಂದರೆ ಗೋಬಿ ಬ್ಯಾನ್ ಮಾಡಿದ್ರು. ಈಗ ಟ್ಯಾಟೋ ಆಗಿರಬಹುದು, ಇಡ್ಲಿ ಆಗಿರಬಹುದು, ಕೆಲವೊಂದಿಷ್ಟು ಉತ್ಪನ್ನಗಳ ಮೇಲೆ ಈಗ ಬ್ಯಾನ್ ಮಾಡುವಂತಹ ಏನಂತಂದರೆ
ಬ್ಯಾನ್ ಮಾಡ್ತಾ ಇದ್ರಲ್ಲ, ಸೊ ಇವೆಲ್ಲವೂ ಕೂಡ ಜನರ ದೃಷ್ಟಿಯಿಂದ ಒಳ್ಳೆಯ ಕೆಲಸವೇ. ಬಟ್